ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಪ್ರೆಗ್ನೆನ್ಸಿ ಟೆಸ್ಟ್ನ ಯಾವಾಗ ಮಾಡಬೇಕು, ಎಷ್ಟು ದಿನದ ಮೇಲೆ ಮಾಡಬೇಕು, ಎಷ್ಟು ತಿಂಗಳ ಮೇಲೆ ಮಾಡಬೇಕು, ಅಥವಾ 1 ಮಂತ್ ಆಗಿ ಎಷ್ಟು ದಿನಕ್ಕೆ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಗೊತ್ತಾಗುತ್ತೆ. ನೀವು ಕಿಟ್ ಏನಾನ ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದು ಏನಾನ ನೀವು ಚೆಕ್ ಮಾಡಿದ್ರೆ 2 ಡಾರ್ಕಾಗಿ ಬಂದರೆ ಇಟ್ಸ್ ಕಾಮನ್, ನೀವು ಪ್ರೆಗ್ನೆಂಟ್ ಅಂತ. ಓಕೆನಾ? ಇನ್ನು ನೆಕ್ಸ್ಟ್ ಒಂದು ಡಾರ್ಕಾಗಿ ಬಂದು ಇನ್ನೊಂದು ಲೈಟಾಗಿ ಬಂದರೆ ಹಾಗಿದ್ರೆ ನಾವು ಪ್ರೆಗ್ನೆಂಟ್ ಅಲ್ವಾ ಅಂತ ಹೇಳಿದ್ರೆ ಇವತ್ತಿನ ಒಂದು ವಿಡಿಯೋನ ನೋಡಿದರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಕೆಲವೊಂದು ಟಿಪ್ಗಳನ್ನ ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ಪೀರಿಯಡ್ ಆದಾಗ ಫಾರ್ ಎಕ್ಸಾಂಪಲು 1ನೇ ತಾರೀಕಿನ ಒಂದು 25 ಡೇಸು, 28 ಡೇಸು ಈ ಥರ ವೇರಿಯೇಷನ್ ಇದ್ದೇ ಇರುತ್ತೆ. ಒಂದು 5 ಡೇಸ್ ಇಲ್ಲ 1 ಮಂತಿಂದ 1 ಮಂತಿಗೆ ಆಗೋವರೆಗೂ ರೆಗ್ಯುಲರ್ ಇದ್ದೇ ಇರುತ್ತೆ ಪೀರಿಯಡ್ಸು. ನೀವು 1 ಮಂತಿಂದ 1 ಮಂತ್ ಆದಮೇಲೆ ಒಂದು 10 ಡೇಸ್, 1 ವೀಕ್ ಆದಮೇಲೆ, ಈಗ 28ಕ್ಕೆ ಪೀರಿಯಡ್ ಆಗಿದೆ ಅಂದರೆ ನೆಕ್ಸ್ಟ್ 28 ಆದಮೇಲೆ 1 ವೀಕ್ ಆದಮೇಲೆ ನೀವು ಚೆಕ್ ಮಾಡಿದರೆ ಅದರಲ್ಲಿ ಪ್ರೆಗ್ನೆನ್ಸಿ ಅಲ್ವಾ ಹೌದಾ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಇನ್ನೂ ಬೇಗನೆ ಗೊತ್ತಾಗುತ್ತೆ. ನೀವು ಪ್ರೆಗ್ನೆನ್ಸಿ ಏನಾರ ಕಿಟ್ ತೊಗೊಂಬಂದು ಚೆಕ್ ಮಾಡಿದ್ರೆ ಇನ್ನೂ ನಿಮಗೆ ಬೇಗನೆ ಗೊತ್ತಾಗುತ್ತೆ. ಈ ಒಂದು ಟಿಪ್ನ ನೀವು ಫಾಲೋನ ಮಾಡ್ಬೋದು. 10 ಡೇಸ್ ಒಳಗೆ ನೀವು ಚೆಕ್ ಮಾಡ್ಬೋದು. 1 ಮಂತು, 1 ವಾರ ಅಥವಾ 10 ದಿನದ ಒಳಗಡೆ ಚೆಕ್ ಮಾಡಿದ್ರು ನಿಮಗೆ ಪ್ರೆಗ್ನೆಂಟ್ ಅಂತ ಖಂಡಿತ ನಿಮಗೇನಾನ ಆಗಿದ್ರೆ ಗೊತ್ತಾಗೇ ಆಗುತ್ತೆ. ಹಾಗಿದ್ರೆ ಇದನ್ನು ಯಾವಾಗ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಮಧ್ಯಾಹ್ನ, ಸಂಜೆ ಈ ಥರ ಎಲ್ಲ ಚೆಕ್ ಮಾಡೋದಕ್ಕಿಂತ ಇನ್ನೂ ಅಂದರೆ ನಮ್ಮ ಒಂದು ಭಾಷೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಇನ್ನೂ ಫಸ್ಟ್ ಯೂರಿನ್ ಪಾಸ್ ಮಾಡಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಚೆಕ್ ಮಾಡಿದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಕ್ಲಾರಿಟಿ ಆಗಿರುತ್ತೆ. ಓಕೆನಾ? ಅಂದರೆ ಆವಾಗ ನೀವು ಚೆಕ್ ಮಾಡಿದ ತಕ್ಷಣ ನಿಮಗೆ ಲೈಟಾಗಿ ಬರುತ್ತಾ ಲೈನು, ಡಾರ್ಕಾಗಿ ಬರುತ್ತಾ, ಅದರಲ್ಲಿ ಪಕ್ಕಾ ಒಂದು ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದು ಚೆಕ್ ಮಾಡಿದಾಗ ಒಂದು ಲೈನು ಡಾರ್ಕ್ ಆಗಿದ್ದು ಇನ್ನೊಂದು ಲೈನು ಲೈಟ್ ಆಗಿದ್ದರೆ ನಾವು ಪ್ರೆಗ್ನೆಂಟ್ಗಳು ಅಲ್ವಾ ಅಂತ ಕೇಳಿದರೆ ಖಂಡಿತ ಪ್ರೆಗ್ನೆಂಟೇ ನೀವು. ಬಟ್ 1-2 ಡೇಸ್ ಆದಮೇಲೆ ಮತ್ತೆ ನೀವು ಚೆಕ್ ಮಾಡಿದರೆ ಆ ಲೈನು ಡಾರ್ಕಾಗಿ ಬಂದಿರುತ್ತೆ. ಓಕೆನಾ? ಇದು ನನ್ನ ಎಕ್ಸ್ಪೀರಿಯೆನ್ಸ್ ಸಹನೂ ಹೌದು. ಅಂದರೆ ನನ್ನ ಒಬ್ಬಳು ಫ್ರೆಂಡೇ ಕೇಳಿದ್ದು. ಈ ಥರ ಅವಳಿಗೆ ಒಂದು ಅಬಾರ್ಷನ್ ಆಗಿತ್ತು. ಒಂದು ಲೈನ್ ಲೈಟಾಗಿ ಬರ್ತಾಯಿದೆ, ಒಂದು ಲೈನು ಡಾರ್ಕಾಗಿ ಬರ್ತಿದ್ರೆ ಆಗಿದ್ರೆ ಏನು ಅಂತ ಕೇಳಿದ್ರು. ಒಂದು 3 ಡೇಸ್ ವೆಯ್ಟ್ ಮಾಡಿಬಿಟ್ಟು ನೆಕ್ಸ್ಟು ನೀನು ಚೆಕ್ ಮಾಡು ಅಂದಾಗ ಅವಳು ಚೆಕ್ ಮಾಡಿದಾಗ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಯಿತು. ಓಕೆನಾ? ಆವಾಗ ನೆಕ್ಸ್ಟ್ ಅವಳು ಡಾಕ್ಟರ್ ಹತ್ರ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ಳು. ಈ ಒಂದು ಟಿಪ್ಪು ಏನು ಲೈಟಾಗಿ ಬಂದಿದ್ದ ತಕ್ಷಣ ಬೇಜಾರಾಗೋದಾಗಲಿ, ನಾವು ಪ್ರೆಗ್ನೆಂಟ್ ಅಲ್ಲ ಅನ್ನೋದಾಗಲಿ ಅವೆಲ್ಲ ಏನಿಲ್ಲ. ಪ್ರೆಗ್ನೆಂಟೇ, ಬಟ್ ಲೇಟ್ ಆಗುತ್ತೆ ಅಷ್ಟೇ, 1-2 ಡೇಸು. ಆಮೇಲೆ ನೆಕ್ಸ್ಟ್ ನೀವು ಚೆಕ್ ಮಾಡಿದರೆ ಆಯಿತು. ಇನ್ನು ನೆಕ್ಸ್ಟು 1 ಮಂತು, ಒಂದು 4 ಡೇಸ್ ಆಗೋವರೆಗೂ ಬೇಗ ಗೊತ್ತಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಒಂದು 40 ಡೇಸ್ ಆಗಬೇಕು. 40 ಡೇಸ್, 5 ಡೇಸ್ ಆದಮೇಲೆ ಇದು ನೀವು ಪ್ರೆಗ್ನೆನ್ಸಿ ಕಿಟ್ನ ತೊಗೊಂಬಂದು ಚೆಕ್ ಮಾಡಿದ್ರೆ ಇನ್ನೊಂದು ಸರಿ ಪ್ರೆಗ್ನೆಂಟ್ ಅಲ್ವಾ ಹೌದಾ ಅಂತೇಳಿ ಗೊತ್ತಾಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸಿಂಪಲ್ ವಿಡಿಯೋನೇ, ಬಟ್ ಕೆಲವೊಬ್ಬರಿಗೆ ಕ್ಲಾರಿಫಿಕೇಷನು, ಒಂದು ಲೈಟಾಗಿ ಬಂದಿರುತ್ತೆ, ಒಂದು ಡಾರ್ಕಾಗಿ ಬಂದಿರುತ್ತೆ ಲೈನು, ಆವಾಗಲೂ ನೀವು ಪ್ರೆಗ್ನೆನ್ಸಿನೇ. ಬಟ್ ಅದರಲ್ಲಿ ಯಾವುದೇ ಒಂದು ಬೇಜಾರಾಗುವಂಥ ವಿಷಯ ಏನಲ್ಲ. ನೆಕ್ಸ್ಟ್ ನೀವು ಒಂದು 2 ಡೇಸ್ ಆದಮೇಲೆ ತೊಗೊಂಬಂದು ಚೆಕ್ ಮಾಡಿದ್ರೆ ಆಯಿತು, ನೀವು ಪ್ರೆಗ್ನೆಂಟ್ ಅಂತ ಹೇಳಿ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.